ಈಗ ತಾವು ನೋಡ್ತಾ ಇರೋದು ಹಾಸನದ ಹೃದಯ ಭಾಗದಲ್ಲಿರುವ ಮಹಾರಾಜ ಪಾರ್ಕ್ ಎಂಟ್ರೆನ್ಸ್. ಅದು ಹಳೆಯ ಬಸ್ ಸ್ಟ್ಯಾಂಡ್, ಅಂದರೆ ಈಗಿನ ನಗರ ಸಾರಿಗೆ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ಎಂಟ್ರಿ ಇರುವಂತಹ ಬಾಗಿಲು. ಇಲ್ಲಿಯ ಮುಖ್ಯ ಆಕರ್ಷಣೆಯೇ ಹೇಮಾವತಿ ಪ್ರತಿಮೆ. ಒಳಭಾಗದಲ್ಲಿ ಕಾಲಿರಿಸುತ್ತಿದ್ದ ಹಾಗೆ ಒಂದು ವಿಶೇಷವಾದ ಅನುಭವ. ಏನು ಆ ಅನುಭವ ಅಂತ ಹೇಳಿದ್ರೆ, ತಣ್ಣನೆಯ ಗಾಳಿ, ಸುತ್ತಲೂ ಹಸಿರು, ಕೂರಲು ಆರಾಮದಾಯಕವಾದಂತಹ ಆಸನಗಳು, ಓಡಾಡಲು ಸ್ವಚ್ಛವಾದಂತಹ ರಸ್ತೆಗಳು, ಕೂತು ಓದಿಕೊಳ್ಳಲು, ಆಲೋಚನೆ ಮಾಡಲು, ವಾಕ್ ಮಾಡಲು, ಹಾಗೆ ನಾನಾ ಕಾರಣಗಳಿಂದ ಈ ಒಂದು ಮಹಾರಾಜ ಪಾರ್ಕ್ ಹಾಸನದಲ್ಲಿ ಎಲ್ಲರನ್ನ ತನ್ನತ್ತ ಸೆಳೆಯುತ್ತೆ. ಹಸಿರೋ ಹಸಿರು, ಹಸಿರಿನ ಸಿರಿಯಲ್ಲಿ ಮಿಂದೆದ್ದಿದೆ ಈ ಮಹಾರಾಜ ಪಾರ್ಕ್. ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ಬಹಳಷ್ಟು ಹಿಂದಿನ ಪಾರ್ಕ್ ಇದು. ಈ ಪಾರ್ಕ್ ಒಳಗೆ 4 ಬಾರಿ ವಾಕ್ ಮಾಡಿದ್ರೆ ಎಷ್ಟೋ ಮನಸ್ಸಿಗೆ ಆಹ್ಲಾದವಾಗುತ್ತೆ. ಕೂತು ದಣಿವಾರಿಸಿಕೊಳ್ಳಲಿಕ್ಕೆ ತಕ್ಕದಾದ ಆಸನಗಳಿವೆ. ಜೊತೆಗೆ ಆಡುವಂತಹ ಪುಟಾಣಿ ಮಕ್ಕಳಿಗೆ ತಾಣವೂ ಇದೆ. ಹಿಂದಿನ ಕಾಲದಲ್ಲಿ ಆರ್ಕೆಸ್ಟ್ರಾಗಳು ಪಾರ್ಕ್ನಲ್ಲಿ ನಡೀತಾ ಇತ್ತು. ಆ ಆರ್ಕೆಸ್ಟ್ರಾಗೋಸ್ಕರ ಒಂದು ಮಂಟಪ ಇದೆ. ಆ ಮಂಟಪ ಈಗ ಖಾಲಿ ಇದೆ. ಅದರ ಜೊತೆಯಲ್ಲಿ ಕಾರಂಜಿಗಳಿವೆ. ಮತ್ತೆ ಒಂದು ಕಾಲದಲ್ಲಿ ಈ ಒಂದು ಪಾರ್ಕ್ನಲ್ಲಿ ಜಿಂಕೆಗಳನ್ನು ನಾವು ನೋಡಿದ್ದೇವೆ. ಮಕ್ಕಳು ಆಡಲು, ವೃದ್ಧರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಲು, ಪರಸ್ಥಳದಿಂದ ಬಂದು ದಣಿವಾದಂಥವರು ಕೊಂಚ ಕುಳಿತು ವಿಶ್ರಮಿಸಿಕೊಳ್ಳಲು, ಹಾಗೆ ಸುತ್ತಲ ಒಂದು ನೋಟವನ್ನು ನೋಡಿದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ.